ಕ್ವಶನ್ ನೋಡ್ಕೊಳ್ಳಿ. ಶೋ ದಟ್ ವೆಕ್ಟರ್ ಎಫ್ ಈಸ್ ಈಕ್ವಲ್ ಟು 2xy² ಪ್ಲಸ್ yz ಇಂಟು ಐ ಪ್ಲಸ್ 2x² ಪ್ಲಸ್ xz ಪ್ಲಸ್ 2yz² ಇಂಟು ಜೆ ಪ್ಲಸ್ 2y² ಪ್ಲಸ್ xy ಇಂಟು ಕೆ ಈಸ್ ಎಸ್ ಕನ್ಸರ್ವೇಟಿವ್ ಫೋರ್ಸ್ ಫೀಲ್ಡ್ ದಟ್ ಈಸ್ ಇರೋಟೇಷನಲ್. ಫೈಂಡ್ ಇಟ್ ಸ್ಕೇಲಾರ್ ಫಂಕ್ಷನ್ ಫೈ ಸಚ್ ದಟ್ ವೆಕ್ಟರ್ ಎಫ್ ಈಸ್ ಈಕ್ವಲ್ ಟು ಗ್ರಾಡ್ ಫೈ. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟು ವೆಕ್ಟರ್ ಎಫ್ನ ಬರ್ಕೊಳ್ಳೋಣ. ವೆಕ್ಟರ್ ಎಫ್ ಏನು 2xy² ಪ್ಲಸ್ yz ಇಂಟು ಐ ಪ್ಲಸ್ 2x² ಪ್ಲಸ್ xz ಪ್ಲಸ್ 2yz² ಇಂಟು ಜೆ ಪ್ಲಸ್ 2y² ಪ್ಲಸ್ xy ಇಂಟು ಕೆ. ನೋಡಿ, ವೆಕ್ಟರ್ ಎಫ್ ಬರ್ದಾದ್ಮೇಲೆ ಕರ್ಲ್ ಎಫೆಕ್ಟರ್ನ ಫೈಂಡ್ ಮಾಡಬೇಕು. ಕರ್ಲ್ ಎಫೆಕ್ಟಾರ್ ಅಂದರೆ ಗ್ರಾಡ್ ಕ್ರಾಸ್ ಎಫೆಕ್ಟಾರ್ ಅಂತ. ಇಲ್ಲಿ ಗ್ರಾಡ್ ಕ್ರಾಸ್ ಅಂದರೆ ಐ ಕೆಳಗಡೆ ಡೋ ಬೈ ಡೋ ಎಕ್ಸು, ಅದ್ರ ಕೆಳಗಡೆ ಐ ಕೋಪ್ಷೆಂಟು ಏನು ಬರುತ್ತೆ 2xy² ಪ್ಲಸ್ yz. ನೆಕ್ಸ್ಟು ಜೆ ಕೆಳಗಡೆ ಡೋ ಬೈ ಡೋ ವೈ, ಆಮೇಲೆ ಜೆ ಕೋಪ್ಷೆಂಟು 2x² ಪ್ಲಸ್ xz ಪ್ಲಸ್ 2yz². ನೆಕ್ಸ್ಟು ಕೆ, ನೆಕ್ಸ್ಟು ಡೋ ಬೈ ಡೋ ಝೆಡ್ಡು, ಅದ್ರ ಕೆಳಗಡೆ ಕೆ ಕೋಪ್ಷೆಂಟು 2y² ಪ್ಲಸ್ xy. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಪ್ಲಸ್ ಐ ಬರ್ಕೋಬೇಕು. ನೋಡಿ, ಪ್ಲಸ್ ಐ ಬರೆದ್ಬಿಟ್ಟು ನೋಡಿ ರೋ ಕಾಲಮ್ ತೆಗೆದ್ರೆ ಈ 4 ಎಲಿಮೆಂಟ್ ಬರುತ್ತೆ. ನೀವೇನು ಮಾಡಬೇಕು, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡೋದು ಅರ್ಥ ಏನು, ಡೋ ಬೈ ಡೋ ವೈ ಆಫ್ 2y² ಅಂದರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಿ ಬರ್ದ್ಬಿಡಿ. ಏನು ಮಾಡಿ ಗೊತ್ತಾ, ಇಲ್ಲಿ ಈ ಥರ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ. ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ. ಗೊತ್ತಾಗ್ತಿದೆಯಲ್ವಾ? ನೋಡಿ, ಡೋ ಬೈ ಡೋ ವೈ ಇದೆ, ಅದಕ್ಕೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ. ಇಲ್ಲಿ 2z ಹಂಗೆ ಇಟ್ಕೊಳ್ಳಿ ಕಾನ್ಸ್ಟೆಂಟು. y² ಡಿಫ್ರೆನ್ಷಿಯೇಷನ್ ಏನು 2y ಪ್ಲಸ್ x ಹಂಗೆ ಇಟ್ಕೊಳ್ಳಿ. yಗೆ ಡಿಫ್ರೆನ್ಷಿಯೇಷನ್ ಏನು 1. ಇದು ಒಂದು ಡೋ ಬೈ ಡೋ ವೈ ಆಯಿತು. ಮೈನಸ್ ಇದನ್ನ ವಿತ್ ರೆಸ್ಪೆಕ್ಟ್ ಟು z ಮಾಡಿ. ವಿತ್ ರೆಸ್ಪೆಕ್ಟ್ ಟು z ಮಾಡಿದಾಗ ಇಲ್ಲಿ z ಇಲ್ಲ, ಅದಕ್ಕೆ 0 ಪ್ಲಸ್ಸು xz ಇದೆ. ನಾವೇನು ಮಾಡಬೇಕು, ಎಕ್ಸ್ನ ಹಂಗೆ ಇಟ್ಕೊಂಡು ಝೆಡ್ಗೇನು 1 ಪ್ಲಸ್ಸು 2y ಹಂಗೆ ಇಟ್ಕೊಳ್ಳಿ. z² ಡಿಫ್ರೆನ್ಷಿಯೇಷನ್ ಏನು 2z. ಇದು ಐ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಮೈನಸ್ ಜೆ ಅಂತ ಬರ್ಕೋಬೇಕು. ಮೈನಸ್ ಜೆ, ಈ ಥರ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ. ಜೆಗೆ ರಿಲೇಟೆಡ್ ರೋ ಮತ್ತು ಕಾಲಮ್ ಕ್ಲೋಸ್ ಮಾಡಿ. ಏನು ಮಾಡಿ, ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ, ಜೆಗೆ ರಿಲೇಟೆಡ್ ರೋ ಕಾಲಮ್ನ ಕ್ಲೋಸ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ, 4 ಎಲಿಮೆಂಟ್ ಸಿಗುತ್ತೆ. ಯಾವುದ್ಯಾವುದು, ಇದೆರಡು ಇದೆರಡು. ಗೊತ್ತಾಗ್ತಿದೆಯಲ್ವಾ? ಈ ಥರ ಕ್ಲೋಸ್ ಮಾಡಿಬಿಡ್ತೀನಿ ನೀಟಾಗಿ. ಯಾವುದು 4 ಎಲಿಮೆಂಟ್ ಸಿಗೋದು ನಿಮಗೆ, ಇದು 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 ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ನಾವೇನು ಮಾಡೋಣ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತಿರೋದ್ರಿಂದ ಇಲ್ಲಿ ಡೋ ಬೈ ಡೋ ಎಕ್ಸ್ ಇರೋದ್ರಿಂದ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ 0 ಪ್ಲಸ್ ಇಲ್ಲಿ ಎಕ್ಸ್ ಇದೆ, ವೈನ ಹಂಗೆ ಇಟ್ಕೊಂಡು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1. ನೆಕ್ಸ್ಟು ಮೈನಸ್ ಬರ್ತು, ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿ. ಇದಕ್ಕೆ ಝೆಡ್ ಇಲ್ಲ, 0 ಪ್ಲಸ್ ವೈ ಇಂಟು ಝೆಡ್ಗೆ ಡಿಫ್ರೆನ್ಷಿಯೇಷನ್ ಏನು 1. ಇದು ಜೆದು ಆಯಿತು. ನೆಕ್ಸ್ಟು ಕೆಗೆ ಯಾವ ಥರ ಅಂದರೆ, ಇದು ರೋ, ಕೆದು ರೋ ಮತ್ತು ಕಾಲಮ್ ಕ್ಲೋಸ್ ಮಾಡಿ. ಇಲ್ಲಿ ಬರ್ಕೊಳ್ಳಿ, ಪ್ಲಸ್ ಕೆ. ಇಲ್ಲಿ ನೋಡಿ, ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಅಂದರೆ 2y ಹಂಗೆ ಇಟ್ಕೊಳ್ಳಿ. x² ಡಿಫ್ರೆನ್ಷಿಯೇಷನ್ ಏನು 2x ಪ್ಲಸ್ ಝೆಡ್ ಹಂಗೆ ಇಟ್ಕೊಳ್ಳಿ. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1,
ಪ್ಲಸ್ಸು ಎಕ್ಸ್ ಇಲ್ಲ ಇಲ್ಲಿ, ಅದಕ್ಕೆ 0. ಈಗ ನೋಡಿ, ಪ್ಲಸ್ ಕೆ ಇಂಟು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ ಅಂದರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ ಅಂದರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ 2y ಕಾನ್ಸ್ಟೆಂಟ್ ಎಕ್ಸ್ ಸ್ಕ್ವೇರ್ಗೆ 2x ಪ್ಲಸ್ z ಕಾನ್ಸ್ಟೆಂಟು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1. ಈ ಥರ ಬ್ರ್ಯಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳಿ. ಆಮೇಲೆ ಮೈನಸ್ ಬರೆದು ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ. 2x ಹಂಗೆ ಇಟ್ಕೊಳ್ಳಿ, ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2y ಪ್ಲಸ್ z ಹಂಗೆ ಇಟ್ಕೊಳ್ಳಿ, ವೈಗೆ ಡಿಫ್ರೆನ್ಷಿಯೇಷನ್ 1. ಈ ಥರ ಬರುತ್ತೆ. ಈಗ ನೆಕ್ಸ್ಟ್ ಏನಾಯ್ತು ಇಲ್ಲಿ, ಇದು ಏನಾಗುತ್ತೆ, ಕರ್ಲ್ ಆಫ್ ಎಫ್ ವೆಕ್ಟರ್ ಆಗುತ್ತೆ. ಇಲ್ಲಿ ಕರ್ಲ್ ಎಫ್ ವೆಕ್ಟರ್ ಈಸ್ ಈಕ್ವಲ್ ಟು ಪ್ಲಸ್ ಐ ಇಂಟು ನೋಡಿ 2 2s are 4 4yz ಪ್ಲಸ್ ಎಕ್ಸು ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸು ಮೈನಸ್ ಇಂಟು ಪ್ಲಸ್ ಮೈನಸ್ 4yz ಮೈನಸ್ ಜೆ ಇಂಟು ಇದು ವೈ ಬರುತ್ತೆ, ವೈ ಮೈನಸ್ ವೈ. ನೆಕ್ಸ್ಟು ಪ್ಲಸ್ ಕೆ ಇಂಟು 4xyz 4xy ಪ್ಲಸ್ z ಮೈನಸ್ 4xy ಮೈನಸ್ z ಆಯ್ತಲ್ವ. ಕರ್ಲ್ ಎಫ್ ವೆಕ್ಟರ್ ಈಸ್ ಈಕ್ವಲ್ ಟು ಇದೆಲ್ಲ ಕ್ಯಾನ್ಸಲ್ ಆದರೆ 0i, ಇದು 0j, ಇದು 0k ಆಗುತ್ತೆ. ದಟ್ ಈಸ್ 0 ವೆಕ್ಟರ್ ಆಗುತ್ತೆ. ಕರ್ಲ್ ಎಫ್ ವೆಕ್ಟರ್ ಅಂದರೆ 0 ವೆಕ್ಟರ್ ಆಗುತ್ತೆ. ದೇರ್ಫೋರ್ ಕರ್ಲ್ ಎಫ್ ವೆಕ್ಟರ್ 0 ವೆಕ್ಟರ್ ಅಂದರೆ ಎಫ್ ವೆಕ್ಟರ್ ಈಸ್ ಕನ್ಸರ್ವೇಟಿವ್ ಫೋರ್ಸ್ ಫೀಲ್ಡ್ ಅಥವಾ ಇರೋಟೇಷನಲ್ ಅಂತ ಬರ್ಬಿಡಿ. ದೇರ್ಫೋರ್ ವೆಕ್ಟರ್ ಎಫ್ ಇಸ್ ಕನ್ಸರ್ವೇಟಿವ್ ಫೋರ್ಸ್ ಫೀಲ್ಡ್ ಅಥವಾ ಇರೋಟೇಷನಲ್. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟು ಇದಾದಮೇಲೆ ನೀವೇನು ಮಾಡಬೇಕು, ವೆಕ್ಟರ್ ಎಫ್ ಈಸ್ ಈಕ್ವಲ್ ಟು ಗ್ರಾಡ್ ಫೈ ಅಂತ ಬರ್ಕೋಬೇಕು. ವೆಕ್ಟರ್ ಎಫ್ ಈಸ್ ಈಕ್ವಲ್ ಟು ಗ್ರಾಡ್ ಫೈ. ಈಗ ನೋಡಿ, ವೆಕ್ಟರ್ ಎಫ್ ಅಂದರೆ ಇದು ನೀಟಾಗಿ ಬರ್ಕೋಬಿಡಿ. 2xy ಸ್ಕ್ವೇರ್ 2xy ಸ್ಕ್ವೇರ್ ಪ್ಲಸ್ yz ಇಂಟು y ಪ್ಲಸ್ 2x ಸ್ಕ್ವೇರ್ y ಪ್ಲಸ್ xz ಪ್ಲಸ್ 2yz ಸ್ಕ್ವೇರ್ ಇಂಟು j ಪ್ಲಸ್ 2y ಸ್ಕ್ವೇರ್ z ಪ್ಲಸ್ xy ಇಂಟು k ಈಸ್ ಈಕ್ವಲ್ ಟು ಗ್ರಾಡ್ ಫೈ ಅಂದರೆ ಡೋ ಫೈ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಫೈ ಬೈ ಡೋ ವೈ ಜೆ ಪ್ಲಸ್ ಡೋ ಫೈ ಬೈ ಡೋ ಝೆಡ್ ಕೆ. ಇಲ್ಲಿ ಫಸ್ಟ್ ಏನು ಮಾಡಬೇಕು, ಕೋಫಿಷಿಯಂಟ್ಸ್ ಆಫ್ ಐನ ಈಕ್ವೇಟ್ ಮಾಡ್ಕೋಬೇಕು. ಇಲ್ಲೇನು ಮಾಡಬೇಕು, ಈಕ್ವೇಟಿಂಗ್ ಕೋಎಫಿಷಿಯಂಟ್ಸ್ ಆಫ್ ಐ ಅಂತ ಬರೆದು ಇಲ್ಲಿ ಐ ಕೋಫಿಷಿಯಂಟ್ ಏನು ಇದು, ಇಲ್ಲಿ ಐ ಫಸ್ಟು ಡೋ ಫೈ ಬೈ ಡೋ ಎಕ್ಸ್ ಬರ್ಕೊಳ್ಳಿ ಲೆಫ್ಟಲ್ಲಿ, ರೈಟಲ್ಲಿ ಇದು ಬರ್ಕೊಳ್ಳಿ. ಈಗ ನೋಡಿ, ಇದು ಲೆಫ್ಟು ಇದು ರೈಟಲ್ಲೂ ಬರಿಬೋದು, ಆದರೆ ಈ ಥರ ಬರ್ಕೊಳ್ಳಿ. ಫಸ್ಟು ಇಲ್ಲಿ ಐ ಕೋಫಿಷಿಯಂಟ್ನ ಫೈಂಡ್ ಮಾಡಿ ಇಲ್ಲಿ ಬರೀರಿ, ಇಲ್ಲಿ ಐ ಕೋಫಿಷಿಯಂಟ್ ಫೈಂಡ್ ಮಾಡಿ ಇಲ್ಲಿ ಬರೀರಿ. ಐ ಕೋಫಿಷಿಯಂಟ್ ಏನು, 2xy ಸ್ಕ್ವೇರ್ ಪ್ಲಸ್ yz. ಈಗ ನೋಡಿ, ಡೋ ಫೈ ಬೈ ಡೋ ಎಕ್ಸ್ ಇದೆ, ನಮಗೆ ಫೈ ಸಿಗಬೇಕು ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಈ ಡೋ ಬೈ ಡೋ ಎಕ್ಸ್ ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ಇಂಟಿಗ್ರಲ್ ಸಿಂಬಲ್ ಹಾಕ್ಕೋಬೇಕು, ಇಲ್ಲಿ ಬ್ರ್ಯಾಕೆಟ್ ಹಾಕ್ಕೋಬೇಕು ರೈಟ್ ಹ್ಯಾಂಡ್ ಸೈಡ್ನ, ಆಮೇಲೆ ಡಿ ಎಕ್ಸ್ ಅಂತ ಬರಿಬೇಕು, ಆಮೇಲೆ ಪ್ಲಸ್ ಬರೆದು ಇಲ್ಲಿ ಎಕ್ಸ್ ಇದ್ದರೆ ಎಫ್ ಆಫ್ ವೈ ಕಾಮ ಝೆಡ್ ಅಂತ ಬರಿಬೇಕು. ಜ್ಞಾಪಕ ಇಟ್ಕೊಳ್ಳಿ. ಡೋ ಬೈ ಡೋ ಎಕ್ಸ್ ತೆಗಿಯೋ ಪ್ರೊಸೀಜರ್ ಯಾವ ಥರ ಅಂದರೆ, ಲೆಫ್ಟಲ್ಲಿ ಡೋ ಬೈ ಡೋ ಎಕ್ಸ್ ತೆಗಿಬೇಕು ಅಂದರೆ ಹೋದರೆ ಫಸ್ಟು ಫೈ ಬರುತ್ತೆ, ಇಲ್ಲಿ ಇಂಟೆಗ್ರಲ್ ಸಿಂಬಲ್ ಬರುತ್ತೆ, ಇದು ಓಪನ್ ಬ್ರ್ಯಾಕೆಟ್, ಇಲ್ಲಿ ಕ್ಲೋಸ್ ಬ್ರ್ಯಾಕೆಟು, ಇಲ್ಲಿ ಡಿ ಎಕ್ಸ್ ಬರುತ್ತೆ, ಆಮೇಲೆ
ಇಲ್ಲಿ ಎಕ್ಸ್ ಇದ್ದರೆ ವೈ ಕಾಮ ಝೆಡ್ ಅಂತ ಬರ್ಕೋಬೇಕು, ಎಫ್ ಆಫ್ ವೈ ಕಾಮ ಝೆಡ್. ಈಗ ಇಂಟಿಗ್ರೇಟ್ ಮಾಡಬೇಕು ಇದಕ್ಕೆ ಪಾರ್ಷಿಯಲ್ಲು. ಹೆಂಗೆ ಅಂದರೆ ಇಲ್ಲಿ ನೋಡಿ, ವೈ ಸ್ಕ್ವೇರ್ನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು, 2y² ಹಂಗೆ ಇರಲಿ. ಇಲ್ಲಿ ಇಂಟಿಗ್ರೇಷನ್ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ನೋಡಿ, ಎಕ್ಸ್ಗೆ ಇಂಟಿಗ್ರೇಷನ್ ಇಂಟೆಗ್ರಲ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದರೆ x²/2. ಇಲ್ಲಿ x²/2 ಬರುತ್ತೆ. ಏನು ಬರುತ್ತೆ? x²/2 ಪ್ಲಸ್ ಇಲ್ಲಿ ಇಂಟೆಗ್ರಲ್ ಆಫ್ ವೈ ಝೆಡ್. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇಂಟೆಗ್ರಲ್ ಆಫ್ 1 dx ಅಂದರೆ ಎಕ್ಸ್. ಇಲ್ಲಿ ನೋಡಿ, ವೈ ಝೆಡ್ ಕಾನ್ಸ್ಟೆಂಟು, ಆವಾಗ ವೈ ಝೆಡ್ ಆಚೆ ತೊಗೊಂಡ್ರೆ 1 ಬರುತ್ತೆ. 1 dxಗೇನು ಎಕ್ಸು. ಇಲ್ಲಿ ನೋಡಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಂಟಿಗ್ರೇಷನಲ್ಲಿ ಅರ್ಥ ಆಗ್ತಿದೆಯಲ್ಲೋ, ವೈ ಝೆಡ್ನ ಕಾನ್ಸಂಟ್ರೇಟ್ ಮಾಡಿ. ಏನಾದರೂ ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಮಲ್ಟಿಪ್ಲೈಡ್ ಮಾಡಿಬಿಡಿ ಅಷ್ಟೇ. ಅಂದರೆ ಕೆ ಡಿ ಎಕ್ಸ್ಗೆ ಕೆ ಎಕ್ಸ್ ಅಷ್ಟೇ. ಪ್ಲಸ್ ಎಫ್ ಆಫ್ ವೈ ಕಾಮ ಝೆಡ್. ಈಗೇನಾಗುತ್ತೆ, ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಉಳಿಯೋದೇನು? 5 = y² x² ಅಥವಾ x² y² ಪ್ಲಸ್ ವೈ ಝೆಡ್ ಎಕ್ಸ್ನ XYZ ಅಂತ ಬರಿಬೋದು, ಪ್ಲಸ್ ಎಫ್ ಆಫ್ ವೈ ಕಾಮ ಝೆಡ್. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಿ, ಇದೇ ಥರ ಈಕ್ವೇಟಿಂಗ್ ಕೋಎಫಿಷಿಯೆಂಟ್ಸ್ ಆಫ್ ಜೆ ತಗೊಳ್ಳಿ. ಈಕ್ವೇಟಿಂಗ್ ಕೋಎಫಿಷಿಯೆಂಟ್ಸ್ ಆಫ್ ಜೆ. ಈಗ ಜೆದು ಕೋಎಫಿಷಿಯೆಂಟ್ಸ್ ತೊಗೊಳ್ಳಿ ಅಂದರೆ ಏನಾಗುತ್ತೆ, ∂φ/∂y. ಇದು ಈಗ ಬೇಕಿದ್ರೆ ಈಕ್ವೇಷನ್ 1 ಬರೆದ್ಬಿಟ್ಟು ಫ್ರಮ್ 1 ಅಂತ ಬರ್ಕೊಳ್ಳಿ. ಇದು ಈಕ್ವೇಷನ್ 1 ಫ್ರಮ್ 1 ಫ್ರಮ್ ಈಕ್ವೇಷನ್ 1. ಈಗ ಜೆ ಕೋಎಫಿಷಿಯೆಂಟ್ ಏನಿಲ್ಲಿ ಇದು, ಇಲ್ಲಿ ಜೆ ಕೋಎಫಿಷಿಯೆಂಟ್ ಏನು ಇದು. ಫಸ್ಟು ಲೆಫ್ಟಲ್ಲಿ ∂φ/∂y ಬರ್ಕೊಳ್ಳಿ. ∂φ/∂y. ಈಗ ರೈಟಲ್ಲಿ ಇದ್ರ ಜೆ ಕೋಎಫಿಷಿಯೆಂಟ್ ಬರೀರಿ. 2x² ಪ್ಲಸ್ xz ಪ್ಲಸ್ 2yz². 2x² ಪ್ಲಸ್ xz ಪ್ಲಸ್ 2yz². ಇಲ್ಲೇನು ಮಾಡಬೇಕು, ∂by∂y ತೆಗಿಬೇಕಂದ್ರೆ 5 ಅಂತ ಬರೆದು ಇಂಟಿಗ್ರಲ್ ಸಿಂಬಲ್ ಹಾಕಬೇಕು. ಇಲ್ಲಿ ಓಪನ್ ಬ್ರ್ಯಾಕೆಟ್ ಹಾಕ್ಕೊಳ್ಳಿ. 2x² ಪ್ಲಸ್ xz ಪ್ಲಸ್ 2yz². ಇಲ್ಲಿ dy ಬರ್ಕೊಳ್ಳಿ. ಜೊತೆಗೆ ಇಲ್ಲಿ y ಇದ್ದರೆ ಜಿ ಆಫ್ y ಬಿಟ್ಟು z, x ಅಂತ ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಎರಡು ಜಿ ಆಫ್ ಅಂತ ಬರೆದು ಎರಡು ವೇರಿಯಬಲ್ ಮಿಕ್ಕಿರೋದನ್ನ ಬರಿಬೇಕು. y ಬಿಟ್ಟು ಯಾವುದು ಇರುತ್ತೆ, ಎಕ್ಸು ಮತ್ತು ಝೆಡ್ಡು. ಅದನ್ನ z, x ಬೇಕಾದರೂ ಬರಿಬೋದು, ಅಥವಾ z, x ಅಥವಾ x, z ಬೇಕಾದರೂ ಬರಿಬೋದು. ಈಗ 5 ಈಗ ಇಂಟಿಗ್ರೇಟ್ ಮಾಡಬೇಕು. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಾ ಇರೋದು ಜ್ಞಾಪಕ ಇಟ್ಕೊಳ್ಳಿ. ಇಂಟೆಗ್ರಲ್ ಆಫ್ y dy ಅಂದರೆ y²/2. ಇಲ್ಲಿ ನೋಡಿ 2x² ಹಂಗೆ ಇಟ್ಕೊಳ್ಳಿ. ವೈಗೆ ಇಂಟಿಗ್ರೇಷನ್ ಏನು, y²/2 ಪ್ಲಸ್ xzಗೆ ಇಂಟಿಗ್ರೇಷನ್ ಏನಂದರೆ xz × y ಪ್ಲಸ್ 2z² ಹಂಗೆ ಇಟ್ಕೊಳ್ಳಿ. ವೈಗೆ ಇಂಟಿಗ್ರೇಷನ್ ಏನು, y²/2 ಪ್ಲಸ್ ಜಿ ಆಫ್ z, x. ಈಗ 5 ಏನಾಗುತ್ತೆ ನೋಡಿ, 2 ಕ್ಯಾನ್ಸಲ್ಲು. ಉಳಿಯೋದೇನು x² y² ಪ್ಲಸ್ xz yನ xyz. 2 ಕ್ಯಾನ್ಸಲ್ಲು. z² y²ನ y² z² ಅಂತ ಬರ್ಕೊಳ್ಳಿ. ಜಿ ಆಫ್ z, x. ಇದಾಯಿತು. ನೆಕ್ಸ್ಟು ಈಕ್ವೇಟಿಂಗ್ ಕೋಎಫಿಷಿಯೆಂಟ್ಸ್ ಆಫ್ ಕೆ. ಈಗ ಈಕ್ವೇಟಿಂಗ್ ಕೋಎಫಿಷಿಯೆಂಟ್ಸ್ ಆಫ್ ಕೆ. ಇಲ್ಲಿ ಕೆ ಕೋಎಫಿಷಿಯೆಂಟ್ ಏನು, ∂φ/∂z. ಇಲ್ಲಿ ಕೆ ಕೋಎಫಿಷಿಯೆಂಟ್ ಏನು, 2y² ಪ್ಲಸ್ xy. ∂φ/∂z ಈಸ್ ಈಕ್ವಲ್ ಟು 2y² ಪ್ಲಸ್ xy. ಈಗೇನು ಮಾಡಬೇಕಂದ್ರೆ ಇಲ್ಲಿ ನೀವು
ಡೋ ಫೈ ಬೈ ಡೋ ಝೆಡ್ಡಿಂದ ನಿಮಗೆ ಫೈ ಬೇಕು ಅಂದರೆ ಇಲ್ಲಿ ಇಂಟಿಗ್ರಲ್ ಸಿಂಬಲ್ ಹಾಕ್ಬಿಟ್ಟು ರೈಟ್ ಬರ್ಕೊಳ್ಳಿ. 2y² ಪ್ಲಸ್ ಎಕ್ಸ್ ವೈ ಇಂಟು ಡಿ ಝೆಡ್ ಅಂತ ಬರ್ಕೊಳ್ಳಿ. ಇಲ್ಲಿ ಜಿ ಆದಮೇಲೆ ಹೆಚ್ ಯೂಸ್ ಮಾಡಿ. ಝೆಡ್ ಬಿಟ್ಟು ಬೇರೆ ವೇರಿಯಬಲ್ ಯಾವುದು, ಹೆಚ್ ಕಾಮ ಎಕ್ಸ್. ಇಲ್ಲಿ ಫೈ ಈಸ್ ಈಕ್ವಲ್ ಟು, ಇಲ್ಲೇನು ಮಾಡಬೇಕಂದ್ರೆ ನೀವು ಇಲ್ಲಿ ನೋಡಿ, ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡ್ತಾ ಇರೋದು. ಝೆಡ್ಗೆ ಇಂಟಿಗ್ರೇಷನ್ ಏನಂದರೆ z²/2. 2y² ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಇಂಟೆಗ್ರಲ್ ಆಫ್ ಝೆಡ್ ಡಿ ಝೆಡ್ ಅಂದರೆ z²/2. ಇಲ್ಲೇನಾಗುತ್ತೆ, 2y² ಹಂಗೆ ಬರ್ಕೊಳ್ಳಿ, z²/2. ಇಲ್ಲಿ ಝೆಡ್ ಇಲ್ಲ, ಅದಕ್ಕೆ ಝೆಡ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. XYZ ಪ್ಲಸ್ ಹೆಚ್ ಆಫ್ ಎಕ್ಸ್ ಕಾಮ ವೈ. 2 ಕ್ಯಾನ್ಸಲ್ಲು. ಫೈ ಏನಾಗುತ್ತೆ, y² z² ಪ್ಲಸ್ XYZ ಪ್ಲಸ್ ಹೆಚ್ ಆಫ್ ಎಕ್ಸ್ ಕಾಮ ವೈ. ಈಗೇನು ಮಾಡಿ, ಇದನ್ನ ಈಕ್ವೇಷನ್ 2 ಅಂತ ಬರ್ಕೊಳ್ಳಿ. ಇದನ್ನ ಈಕ್ವೇಷನ್ 3 ಅಂತ ಬರ್ಕೊಳ್ಳಿ. ಇದನ್ನ ಈಕ್ವೇಷನ್ 4 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ, ಕಂಪೇರಿಂಗ್ ಈಕ್ವೇಷನ್ 2, ಈಕ್ವೇಷನ್ 3, ಆ್ಯಂಡ್ ಈಕ್ವೇಷನ್ 4 ವಿ ಗೆಟ್ ಅಂತ ಬರ್ಕೊಳ್ಳಿ. ಈಗ ನೀವೇನು ಮಾಡಬೇಕಂದ್ರೆ ಫಸ್ಟ್ ಎಫ್ ಆಫ್ ವೈ ಕಾಮ ಝೆಡ್ ಬರ್ಕೋಬೇಕು. ಎಫ್ ಆಫ್ ವೈ ಕಾಮ ಝೆಡ್ ಇಸ್ ಈಕ್ವಲ್ ಟು, ಆಮೇಲೆ ಏನು ಮಾಡಿ, ಜಿ ಆಫ್ ಝೆಡ್ ಕಾಮ ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಯಾವುದು, ಜಿ ಆಫ್ ಝೆಡ್ ಕಾಮ ಎಕ್ಸ್. ನೆಕ್ಸ್ಟು ಹೆಚ್ ಆಫ್ ಎಕ್ಸ್ ಕಾಮ ವೈ ಅಂತ ಬರ್ಕೊಳ್ಳಿ. ಈ 3 ವ್ಯಾಲ್ಯೂನ ಫೈಂಡ್ ಮಾಡೋದು ಯಾವ ಥರ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಇಲ್ಲಿ ಫೈಲಿ ನಿಮಗೇನಿದೆ, y² x² ಅಥವಾ x² y² ಬರ್ಕೊಳ್ಳಿ. ಫಸ್ಟ್ ಈಕ್ವೇಷನ್ 2ಲಿ x² y² ಇದೆ, XYZ ಇದೆ, ಅದು ಬರ್ಕೊಳ್ಳಿ. ಟರ್ಮ್ಸ್ಗಳನ್ನ ಬರ್ಕೊಳ್ಳಿ. ಯಾವ್ದಾವ್ದು ಟರ್ಮ್ಸ್ ಇದೆ, x² y² ಇದೆ, XYZ ಇದೆ. ಆಮೇಲೆ ಈಕ್ವೇಷನ್ 3ಲಿ ನೋಡಿ ಯಾವ ಟರ್ಮ್ ಇದೆ, x² y² XYZ y² z². x² y² ಆಲ್ರೆಡಿ ಬರ್ದಿದ್ದೀನಿ, XYZ ಆಲ್ರೆಡಿ ಬರ್ದಿದ್ದೀನಿ. ಏನು ಎಕ್ಸ್ಟ್ರಾ ಬರೀಬೇಕು, y² z². ಅರ್ಥ ಆಗ್ತಿದೆಯಲ್ವ? ಫ್ರಮ್ 4ಅಲ್ಲಿ ನೋಡಿ, y² z² XYZ ಎಲ್ಲ ಆಲ್ರೆಡಿ ಇದೆ. ಅರ್ಥ ಆಗ್ತಿದೆಯಲ್ವ? ಅಂದರೆ ಈ 3 ಟರ್ಮ್ ಇದೆ. ಗೊತ್ತಾಗ್ತಿದೆಯಲ್ವ? ಅಂದರೆ x² y² ಅಂತ 2 ಸತಿ ಬಂದರೆ 1 ಸತಿ ಬರೀರಿ. ಇದು ಬರ್ದಾದ್ಮೇಲೆ ಏನು ಮಾಡಿ ನೋಡಿ, ಇಲ್ಲಿ XY ಇದ್ದರೆ Z ಇಲ್ಲ ಅಂದರೆ, ಏನಿಲ್ಲ ಅಂದರೆ Z ಇಲ್ಲ ಅಂದರೆ ಅದಕ್ಕೆ ನಾವೇನಂತೀವಿ, ಈಗ ಎಫ್ ಆಫ್ ವೈ ಝೆಡ್ ಅಂದರೆ ಎಕ್ಸ್ ಇಲ್ಲದೆ ಇರೋ ಟಮ್ಮು. ಇಲ್ಲಿ ಎಕ್ಸ್ ಇಲ್ಲದೆ ಇರೋ ಟಮ್ ಯಾವುದು, ನೋಡಿ ಈ ಥರ ಇಲ್ಲಿ ಎಫ್ ಆಫ್ ವೈ ಕಾಮ ಝೆಡ್ ಅಂದರೆ ಏನು, ಫಂಕ್ಷನ್ ಆಫ್ ವೈ ಝೆಡ್ ಅಂದರೆ ಎಕ್ಸ್ ಇಲ್ಲದೆ ಇರೋ ಟಮ್ಮು. ಎಕ್ಸ್ ಇಲ್ಲದೆ ಇರೋ ಟಮ್ ಯಾವುದು, ಇದು ಇಲ್ಲಿ ಎಕ್ಸ್ ಇದೆಯಾ, ರಾಂಗ್ ಮಾರ್ಕ್ ಹಾಕಿ. ಇಲ್ಲಿ ಎಕ್ಸ್ ಇದೆಯಾ, ರಾಂಗ್ ಮಾರ್ಕ್ ಹಾಕಿ. ಇಲ್ಲಿ ಎಕ್ಸ್ ಇದೆಯಾ, ಇಲ್ಲ. ಇಲ್ಲಿ ಬರೀರಿ, ಏನಿದು ಎಕ್ಸ್ ಇಲ್ದಿರೋ ಟಮ್ ಅಂದರೆ y², ಎಫ್ ಆಫ್ ವೈ ಕಾಮ ಝೆಡ್ ಅಂದರೆ y² z². ಗೊತ್ತಾಗ್ತಿದೆಯಲ್ವಾ? ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ಈಗ ಜಿ ಆಫ್ ಝೆಡ್ ಕಾಮ ಎಕ್ಸ್ ಅಂದ್ರೇನು, ವೈ ಇಲ್ಲದೆ ಇರೋ ಟಮ್ಮು. ಇಲ್ಲಿ ವೈ ಇದೆಯಲ್ವಾ, ಇದು ಬರೆಯೋಂಗಿಲ್ಲ. ವೈ ಇದ್ದರೆ ಬರೆಯೋಂಗಿಲ್ಲ, ವೈ ಇಲ್ಲ ಅಂದರೆ ವೈ ಇದ್ದರೆ ಬರೆಯೋಂಗಿಲ್ಲ. ಅಂದರೆ ಯಾವ ಟಮ್ಮು ಇಲ್ಲ. ಅದಕ್ಕೇನು ಜಿ ಆಫ್ ಝೆಡ್ ಕಾಮ ಎಕ್ಸ್ ಅಂದ್ರೇನು, 0. ಇದು 3 ಬರೆಯೋಕ್ಕಾಗಲ್ಲ. ಇದರಲ್ಲಿ ಯಾವ್ದು ಬರಿಬೋದು, y² z². ಯಾಕೆ, ವೈ ಕಾಮ ಝೆಡ್ ಅಂದ್ರೇನು, ಎಫ್ ಆಫ್ ವೈ ಕಾಮ ಝೆಡ್ ಅಂದರೆ ಎಕ್ಸ್ ಇಲ್ಲದೆ ಇರೋ ಟಮ್ಮು. ಇಲ್ಲೂ ಎಕ್ಸ್ ಇದೆ ಅದಕ್ಕೆ ರಾಂಗು, ಇಲ್ಲೂ ಎಕ್ಸ್ ಇದೆ ಅದಕ್ಕೆ ರಾಂಗು. ಇದು ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ 3ನೇದು, ಹೆಚ್ ಆಫ್ ಎಕ್ಸ್ ಕಾಮ ವೈ. ಹೆಚ್ ಆಫ್ ಎಕ್ಸ್ ಕಾಮ ವೈ ಅಂದ್ರೇನು, ಝೆಡ್ ಇಲ್ಲದೆ ಇರೋ ಟಮ್ಮು. ಇಲ್ಲಿ ಝೆಡ್ ಇದೆಯಾ, ಇಲ್ಲ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಝೆಡ್ ಇದ್ದರೆ ರಾಂಗ್. ಅಂದರೆ ಯಾವುದು, ಎಫ್ ಆಫ್ ಎಕ್ಸ್ ಕಾಮ ವೈ ಅಂದ್ರೇನು, x² y². ಈ ಥರ ಬರ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಈಗ ಈಕ್ವೇಷನ್
2 ಬಿಕಮ್ಸ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು? ಈಕ್ವೇಷನ್ ಇದು ಸೇಮ್ ಬರ್ಕೊಳ್ಳಿ. ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಎಕ್ಸ್ ವೈ ಝೆಡ್ ಎಫ್ ಆಫ್ ವೈ ಕಾಮ ಝೆಡ್ ಅಂದ್ರೇನು? ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್. ಏನು ಬರೀತೀರಾ? ಫ್ರಮ್ ಈಕ್ವೇಷನ್ 2 ಅಂತ ಬರೆದು ಫೈನಲ್ ಆನ್ಸರ್ 5 ಈಸ್ ಈಕ್ವಲ್ ಟು ಹೇಳಿ ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಂದರೂ ಒಂದೇ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಅಂದರೂ ಒಂದೇ, ಪ್ಲಸ್ ಎಕ್ಸ್ ವೈ ಝೆಡ್ಡು ಪ್ಲಸ್ ಎಫ್ ಆಫ್ ವೈ ಕಾಮ ಝೆಡ್ ಅಂದ್ರೇನು ಸಬ್ಸ್ಟಿಟ್ಯೂಟ್ ಮಾಡಿ. ಅಥವಾ ಬೇಕಿದ್ರೆ ಫ್ರಮ್ 4 ಅಂತಾನು ಬರೀರಿ, ಸೇಮ್ ಆನ್ಸರ್ ಬರುತ್ತೆ. ಹೇಳಿ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಎಕ್ಸ್ ವೈ ಝೆಡ್ ಹೆಚ್ ಆಫ್ ಎಕ್ಸ್ ಕಾಮ ವೈ ಅಂದ್ರೇನು? ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್. ಇದೇ ಬರುತ್ತೆ ಸೇಮ್. ಆದರೆ ಫಸ್ಟ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಇರುತ್ತೆ, ಆಮೇಲೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇರುತ್ತೆ ಅಷ್ಟೇ. ಈವನ್ ಇದು ಹಾಕಿದ್ರು ಸೇಮ್. ಅಂದರೆ ಎಕ್ಸಾಂಪಲ್ ಈಕ್ವೇಷನ್ 3 ಬರೆದ್ರು 5 ಈಸ್ ಈಕ್ವಲ್ ಟು ಏನು? ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಝೆಡ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಜಿ ಆಫ್ ಝೆಡ್ ಕಾಮ ಎಕ್ಸ್ ಅಂದ್ರೇನು? 0. ಅಂದರೆ ಸೇಮೇ ಇರುತ್ತೆ 5. ಯಾವುದಾದ್ರೂ ಒಂದು ಈಕ್ವೇಷನಿಂದ ಬರ್ದ್ಬಿಡಿ. ಈಗ ನೋಡಿ ಪ್ರಾಬ್ಲಮ್ ಹೇಳ್ಕೊಡ್ತೀನಿ ಇನ್ನೊಂದು ಸತಿ. ಇದು ತುಂಬ ಇಂಪಾರ್ಟೆಂಟ್, ನೀಟಾಗಿ ನೋಡ್ಕೊಳ್ಳಿ. ಶೋ ದಟ್ ವೆಕ್ಟರ್ ಎಫ್ ಈಸ್ ಎ ಕನ್ಸರ್ವೇಟಿವ್ ಫೋರ್ಸ್ ಫೀಲ್ಡ್ ಇರೋಟೇಷನಲ್ ಫೈಂಡ್ ಇಟ್ ಸ್ಕೇಲಾರ್ ಫಂಕ್ಷನ್ 5 ಸಚ್ ದಟ್ ವೆಕ್ಟರ್ ಎಫ್ ಈಸ್ ಈಕ್ವಲ್ ಟು ಗ್ರಾಡ್ 5. ಫಸ್ಟ್ ವೆಕ್ಟರ್ ಎಫ್ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಕರ್ಲ್ ಎಫ್ ಅಂದರೆ ಗ್ರಾಡ್ ಕ್ರಾಸ್ ಎಫ್ ವೆಕ್ಟರ್. ಫಸ್ಟ್ ಐ ಬರ್ಕೊಳ್ಳಿ, ಅದ್ರ ಕೆಳಗಡೆ ಡೋ ಬೈ ಡೋ ಎಕ್ಸ್ ಬರ್ಕೊಳ್ಳಿ, ಅದ್ರ ಕೆಳಗಡೆ ಎಫ್ದು ಐ ಕೋಫ್ಷನ್ ಬರೀ. ಸೇಮ್ ಪ್ರೊಸೀಜರ್ ಜೆ ಡೋ ಬೈ ಡೋ ವೈ, ಅದ್ರ ಕೆಳಗಡೆ ಜೆದು ಕೋಫ್ಷನ್ ಬರೀ. ಕೆ ಡೋ ಬೈ ಡೋ ಝೆಡ್, ಅದ್ರ ಕೆಳಗಡೆ ಕೆದು ಕೋಫ್ಷನ್ ಬರೀ. ಬರೆದಾದ್ಮೇಲೆ ಏನು ಮಾಡಿ, ಪ್ಲಸ್ ಈಗ ಐ ಬಿಟ್ಟು ನೀವೇನು ಮಾಡಿ 5 ರೋ ಕಾಲಮ್ ಬಿಡಿ. ಈ 4 ಎಲಿಮೆಂಟ್ ಬರುತ್ತೆ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೆ ಇದನ್ನ ಮಾಡಿ. ಅಂದರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ 2z ಕಾನ್ಸ್ಟೆಂಟ್ ವೈ ಸ್ಕ್ವೇರ್ಗೆ 2y ಪ್ಲಸ್ ಎಕ್ಸ್ ಇಂಟು 1. ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಬೇಕು. ಝೆಡ್ ಇಲ್ಲ 0 ಪ್ಲಸ್ ಎಕ್ಸ್ ಇಂಟು 1 ಪ್ಲಸ್ 2y ಇಂಟು 2z. ಇದಾದಮೇಲೆ ಜೇನ ಬಿಡಬೇಕೀಗ. ಜೇನ ಬಿಡೋದು ಯಾವ ಥರ? ಈ ಥರ ಬಿಟ್ಬಿಡಿ. ಜೇನ ಬಿಟ್ಬಿಟ್ಟು ಎಷ್ಟು ಈ 4 ಟರ್ಮ್ ಬರುತ್ತೆ, ಇದು 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 ಇದು. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಇದು 0 ವೈ ಇಂಟು 1 ಆಗುತ್ತೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಬೇಕು. 0 ಝೆಡ್ ಇಂಟು ವೈ ಇಂಟು 1 ಆಗುತ್ತೆ. ಇದಾಯಿತು. ನೆಕ್ಸ್ಟು ಕೆನ ಬಿಟ್ಬಿಡಿ. ಈಗ ಕೆನ ಬಿಟ್ಟರೆ ಯಾವ್ದು 4 ಟರ್ಮ್ ಉಳಿಯುತ್ತೆ? ಈ 4 ಟರ್ಮ್ ಬರುತ್ತೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ 2y ಎಕ್ಸ್ ಸ್ಕ್ವೇರ್ಗೆ 2x ಪ್ಲಸ್ ಝೆಡ್ ಇಂಟು ಎಕ್ಸ್ಗೆ 1, ಎಕ್ಸ್ ಇಲ್ಲ ಅಂದರೆ 0. ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ 2x ಹಂಗೆ ಇಟ್ಕೊಳ್ಳಿ, ವೈ ಸ್ಕ್ವೇರ್ಗೆ 2y ಪ್ಲಸ್ ಝೆಡ್ ಇಂಟು 1. ಇದಾದಮೇಲೆ ಕರ್ಲ್ ಎಫ್ ವೆಕ್ಟರ್ ಬರ್ಕೊಳ್ಳಿ. ಕರ್ಲ್ ಎಫ್ ವೆಕ್ಟರ್ ಏನಾಗುತ್ತೆ? ಪ್ಲಸ್ ಐ ಇಂಟು 4yz ಪ್ಲಸ್ ಎಕ್ಸು ಮೈನಸ್ ಎಕ್ಸ್ ಪ್ಲಸ್ 4yz ಡೇ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು ಮೈನಸ್ ಜೆ ಪ್ಲಸ್ ವೈ ಮೈನಸ್ ವೈ ಬರುತ್ತೆ. 4xy ಪ್ಲಸ್ ಝೆಡ್ಡು ಮೈನಸ್ 4xy ಮೈನಸ್ ಝೆಡ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಇದು 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 ಆದರೆ ಈ ಥರ ಬರುತ್ತೆ. ನಾವು ಇದಕ್ಕೇನಂತೀವಿ? 0 ವೆಕ್ಟರ್ ಅಂತೀವಿ. ದೇರ್ ಫೋರ್ ಎಫ್ ವೆಕ್ಟರ್ ಈಸ್ ಕನ್ಸರ್ವೇಟಿವ್ ಫೋರ್ಸ್ ಫೀಲ್ಡ್ ಆರ್ ಇರೋಟೇಷನಲ್ ಅಂತ ಬರ್ಬೋದು. ಈಗ ಫಸ್ಟ್ ಏನು ಮಾಡಬೇಕು? ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು ಗ್ರಾಡ್ 5 ಅಂತ ಬರ್ಕೋಬೇಕು. ವೆಕ್ಟರ್ ಎಫ್ ಅಂದರೆ ಇದು, ಗ್ರಾಡ್ 5 ಅಂದರೆ ಇದು. ಈಗ ಈಕ್ವೇಟಿಂಗ್ ಕೋಫಿಷಿಯಂಟ್ಸ್ ಆಫ್ ಐ ಜೆ ಆ್ಯಂಡ್ ಕೆ. ಫಸ್ಟ್ ಈಕ್ವೇಟಿಂಗ್ ಕೋಫಿಷಿಯಂಟ್ಸ್ ಆಫ್ ಎಕ್ಸ್ ಅಂದರೆ ಐ ಅಂದರೆ ಡೋ 5 ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು 2x ವೈ ಸ್ಕ್ವೇರ್ ಪ್ಲಸ್ ವೈ ಝೆಡ್. 5 ಅಂದರೆ ಈ ಕಡೆ ಹೋದರೆ ಇಂಟೆಗ್ರಲ್ ಸಿಂಬಲ್ಲು ಡಿ ಎಕ್ಸ್ ಬರುತ್ತೆ. ಡಿ ಎಕ್ಸ್ ಅಂದರೆ ಎಫ್ ಆಫ್ ವೈ ಕಾಮ ಝೆಡ್. 2y ಸ್ಕ್ವೇರ್ ಕಾನ್ಸ್ಟೆಂಟ್, ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಎಕ್ಸ್ ಸ್ಕ್ವೇರ್ ಬೈ 2. ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. 2 ಕ್ಯಾನ್ಸಲ್ಲು, ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಎಕ್ಸ್ ವೈ ಝೆಡ್ ಪ್ಲಸ್ ಎಫ್ ಆಫ್ ವೈ ಕಾಮ ಝೆಡ್ ಬರುತ್ತೆ. ಈಕ್ವೇಟಿಂಗ್ ಕೋಫಿಷಿಯಂಟ್ಸ್ ಆಫ್ ಜೆ ಫ್ರಮ್ 1. ಜೆ ಕೋಫಿಷಿಯಂಟ್ ನೀವು ತೊಗೊಂಡ್ರೆ ಡೋ 5 ಬೈ ಡೋ ವೈ, ಇಲ್ಲಿ 2x ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ಝೆಡ್ ಪ್ಲಸ್ 2yz ಸ್ಕ್ವೇರ್ ಬರುತ್ತೆ. 5 ಇಂಟೆಗ್ರಲ್ ಸಿಂಬಲ್ ಹಾಕಿ, ಇದು ಬ್ರ್ಯಾಕೆಟಲ್ಲಿ ಡಿ ವೈ ಜಿ ಆಫ್ ಝೆಡ್ ಕಾಮ ಎಕ್ಸು. ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ 2x ಸ್ಕ್ವೇರ್ ವೈಗೇನು? ವೈ ಸ್ಕ್ವೇರ್ ಬೈ 2 ಎಕ್ಸ್ ಝೆಡ್ ಇಂಟು ವೈ, 2z ಸ್ಕ್ವೇರ್ ಇಟ್ಕೊಳ್ಳಿ, ವೈಗೆ ವೈ ಸ್ಕ್ವೇರ್ ಬೈ 2 ಜಿ ಆಫ್ ಝೆಡ್ ಕಾಮ ಎಕ್ಸ್. ಕ್ಯಾನ್ಸಲ್ ಆದರೆ ಇಲ್ಲೇನಾಗುತ್ತೆ? ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಎಕ್ಸ್ ವೈ ಝೆಡ್ಡು 2 ಕ್ಯಾನ್ಸಲ್ ಆದರೆ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? 5 ಸಿಕ್ಕಿದ್ಮೇಲೆ ನೆಕ್ಸ್ಟ್ ಈಕ್ವೇಟಿಂಗ್ ಕೋಫಿಷಿಯಂಟ್ಸ್ ಆಫ್ ಕೆ ಮಾಡ್ಕೋಬೇಕು. ಕೆದು ಕೋಫಿಷಿಯಂಟ್ ಇಲ್ಲಿ ಈಕ್ವಲ್ ಮಾಡಿದ್ರೆ ಫಸ್ಟ್ ಡೋ 5 ಬೈ ಡೋ ಝೆಡ್ ಬರ್ಕೊಳ್ಳಿ, ಆಮೇಲೆ 2y ಸ್ಕ್ವೇರ್ ಝೆಡ್ ಪ್ಲಸ್ ಎಕ್ಸ್ ವೈ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಬರೆದಾದ್ಮೇಲೆ ಏನು ಮಾಡಬೇಕು? ಡೋ ಬೈ ಡೋ ಝೆಡ್ ತೆಗಿಬೇಕು. ಅಂದರೆ ಇಲ್ಲಿ 5 ಈಸ್ ಈಕ್ವಲ್ ಟು ಇಂಟೆಗ್ರಲ್ ಸಿಂಬಲ್ಲು ಇದನ್ನ ಬ್ರ್ಯಾಕೆಟು ಡಿ ಝೆಡ್, ಇಲ್ಲಿ ಹೆಚ್ ಆಫ್ ಎಕ್ಸ್ ಕಾಮ, ಇಲ್ಲಿ ಝೆಡ್ ಬಂದರೆ ಹೆಚ್ ಆಫ್ ಎಕ್ಸ್ ಕಾಮ ವೈ ಅಂತ ಬರ್ಕೋಬೇಕು. 5 ಹಂಗೆ ಇರಲಿ. 2y ಸ್ಕ್ವೇರ್ ಕಾನ್ಸ್ಟೆಂಟ್, ಝೆಡ್ಗೆ ಇಂಟಿಗ್ರೇಷನ್ ಏನು? ಝೆಡ್ ಸ್ಕ್ವೇರ್ ಬೈ 2. ಇದಕ್ಕೆ ಎಕ್ಸ್ ವೈ ಇಂಟು
ಝೆಡ್ಡು ಆ ಥರ ಇದು ಆಗಿಬಿಡುತ್ತೆ 4. ಕಂಪೇರಿಂಗ್ 2 3 4 ಅಂತ ಬರೆದು ವಿ ಗೆಟ್ ಏನು ಮಾಡಿ 2 3 4ನ ಕಂಪೇರ್ ಮಾಡಿ. 2 ಈಕ್ವೇಷನ್ ಯಾವುದು ಇದರಲ್ಲಿ? ಇದು 2 ಇಂದ ಯಾವ ಟರ್ಮ್ ಬರುತ್ತೆ ಬರ್ಕೊಳ್ಳಿ. x² y² ಅಂದರೂ ಒಂದೇ, y² xyz ಬರ್ಕೊಳ್ಳಿ. 3 ಎಲ್ಲಿದೆ? ಸುಮ್ಮನೆ ರಫ್ ವರ್ಕ್ ಇದೇನು ಎಕ್ಸಾಮಲ್ಲಿ ಬರೀಬೇಡಿ. 3 ಇಂದ ಯಾವ ಟರ್ಮ್ ಬರುತ್ತೆ? x² y² ಆಲ್ರೆಡಿ ಇದ್ದರೆ ಬರೆಯೋಕ್ಕೆ ಹೋಗಬೇಡಿ. xyz ಆಲ್ರೆಡಿ ಇದೆ ಬರೆಯೋಕ್ಕೆ ಹೋಗಬೇಡಿ. y² z² ಬರ್ಕೊಳ್ಳಿ. 3 ಇಂದ ಯಾವ್ಯಾವ ಟರ್ಮ್ ಬರುತ್ತೆ? y² z² xyz ಆಲ್ರೆಡಿ ಬರ್ದಿದ್ದೀವಿ. ಇದು 3 ಟರ್ಮ್ ಇರುತ್ತೆ. ಈಗೇನು ಮಾಡಿ ಕಂಪೇರಿಂಗ್ ಅಂತ ಬರೆದುಬಿಟ್ಟು ಎಫ್ ಆಫ್ ವೈ ಝೆಡ್ಡು ಜಿ ಆಫ್ ಝೆಡ್ ಕಾಮ ಎಕ್ಸ್ ಎಚ್ ಆಫ್ ಎಕ್ಸ್ ಕಾಮ ವೈ ಅಂತ ಬರೆದ್ಬಿಟ್ಟು ಏನು ಮಾಡಿ ಇದರಲ್ಲಿ 3ರಲ್ಲಿ ವೈ ಕಾಮ ಝೆಡ್ ಅಂದರೆ ಎಕ್ಸ್ ಇಲ್ಲದೆ ಇರೋ ಟರ್ಮ್ ಅಂತ. ಎಕ್ಸ್ ಇಲ್ಲದೆ ಇರೋ ಟರ್ಮ್ನ ಹುಡುಕಿ. ಯಾವುದು? y² z² ಅದನ್ನ ಬರೀರಿ. ಜಿ ಆಫ್ ಝೆಡ್ ಕಾಮ ಎಕ್ಸ್ ಅಂದರೆ ವೈ ಇಲ್ಲದೆ ಇರೋ ಟರ್ಮು. ವೈ ಇಲ್ಲದೆ ಇರೋ ಟರ್ಮ್ ಇದೆಯಾ ಇಲ್ಲಿ? ಇಲ್ಲ ಅಂದರೆ 0. ಎಚ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಇದು 3ರಲ್ಲಿ ಝೆಡ್ ಇಲ್ಲದೆ ಇರೋ ಟರ್ಮ್ ಯಾವುದು? x² y² ಬರ್ಕೊಳ್ಳಿ. ಈಗ ಫ್ರಮ್ ಟು ಈ ಬರೀ ಎಫ್ ಆಫ್ ವೈ ಝೆಡ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಕು. ಇದು ಫೈನ್ ಮಾಡಿಬಿಟ್ಟು ಕಂಪೇರಿಂಗ್ ಆದಮೇಲೆ ಈ ಫೈನ ಬರೆದ್ಬಿಡಿ. ಫ್ರಮ್ ಟು y² x² ಹಂಗೆ ಇರಲಿ, xyz ಹಂಗೆ ಇರಲಿ, ಎಫ್ ಆಫ್ ವೈ ಝೆಡ್ ಬದಲು ಏನು ಬರೀಬೋದು? y² z². ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.